ಕಿತ್ತೋಗಿದೆ ಡಾಂಬರ್, ಗುಂಡಿ ಬಿದ್ದಿದೆ ರಸ್ತೆ. 5 ಕಿಲೋಮೀಟರ್ ಉದ್ದಕ್ಕೂ ಕೂಡ ಸಂಚಾರ ಮಾಡುವುದು ಕಷ್ಟ ಆಗಿ ಹೋಗ್ಬಿಟ್ಟಿದೆ. ಅಲ್ಲಿನ ಜನರು ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. 5 ಕಿಲೋಮೀಟರ್ ಗಟ್ಟಲೆ ಸಂಚಾರವೇ ಕಷ್ಟ ಆಗಿದೆ. ಹಿರಿಯೂರಿನ ಗಡಿ ಭಾಗದ 3 ಹಳ್ಳಿಯ ಜನಕ್ಕೆ ಕಷ್ಟ ಎದುರಾಗಿದೆ. 5 ಕಿಲೋಮೀಟರ್ ಒಂದಲ್ಲ ಎರಡಲ್ಲ, ಬರೋಬ್ಬರಿ 5 ಕಿಲೋಮೀಟರ್ ಗಟ್ಟಲೆ ರಸ್ತೆ ಪೂರ್ತಿ ಹಳ್ಳದಿಂದ ತುಂಬಿಕೊಂಡು ಹೋಗಿದೆ. ಸೊಂಡೆಕೆರೆ, ಚಳ್ಳಕೆರೆ ಹಾಗೂ ಸಾಣಿಕೆರೆ ಗ್ರಾಮದ ಜನರಿಗೆ ನರಕ ಯಾತನೆ. ಹಿರಿಯೂರು ಕ್ಷೇತ್ರದ ಗಡಿ ಗ್ರಾಮಗಳ ರಸ್ತೆ ಅಧೋಗತಿಯನ್ನ ತಲುಪಿದೆ. ಶಾಲೆ ಕಾಲೇಜು ವಿದ್ಯಾರ್ಥಿಗಳಿಗೆ, ವಯಸ್ಸಾದವರಿಗೆ ನರಕ ಯಾತನೆ ಅಂತಾನೆ ಹೇಳಬಹುದು. ಏನಾದರೂ ಎಮರ್ಜೆನ್ಸಿ ಸಂದರ್ಭದಲ್ಲಿ ಈ ರಸ್ತೆಯಲ್ಲಿ ಹೇಗೆ ಹೋಗೋದು ಅಂತ ಶಾಪ ಹಾಕ್ತಿದ್ದಾರೆ. ಸೊಂಡೆಕೆರೆ, ಚಳ್ಳಕೆರೆ ಹಾಗೂ ಸಾಣಿಕೆರೆ ಗ್ರಾಮದ 3 ಜನರ ಗ್ರಾಮದ ಪರಿಸ್ಥಿತಿ ಅಧೋಗತಿಗೆ ಬಂದು ನಿಂತಿದೆ. ಹಿರಿಯೂರು ಕ್ಷೇತ್ರದ ಗಡಿ ಗ್ರಾಮಗಳ ರಸ್ತೆ ಇದು. 2 ಕಿಲೋಮೀಟರ್ ಅಲ್ಲ, 3 ಕಿಲೋಮೀಟರ್ ಅಲ್ಲ, ಬರೋಬ್ಬರಿ 5 ಕಿಲೋಮೀಟರ್ ಉದ್ದಕ್ಕೂ ಕೂಡ ಗುಂಡಿಮಯ ಆಗಿ ಹೋಗಿದೆ. ಗುಂಡಿಯನ್ನ ತಪ್ಪಿಸೋಕೆ ಹೋಗಿ ಹಲವರಿಗೆ ಆಕ್ಸಿಡೆಂಟ್ ಆಗಿ ಹೋಗ್ಬಿಟ್ಟಿದೆ. ಹದಗೆಟ್ಟ ರಸ್ತೆಯಲ್ಲಿ ಓಡಾಡುವಾಗ ಬಿದ್ದು ಗಾಯಗೊಂಡಿದ್ದಾರೆ ಹಲವು ಜನ. ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಅವರೇ ಇದನ್ನ ಗಮನಿಸಬೇಕು. ನೀವು ಜಿಲ್ಲೆನ ಉದ್ಧಾರ ಮಾಡುವಂತ ಕೆಲಸವನ್ನ ಮಾಡಬೇಕು. ಎಲ್ಲೆಲ್ಲಿ ಏನ್ ಸಮಸ್ಯೆ ಆಗಿದೆ ಅಂತ ಗಮನಿಸಬೇಕು. ಡಿ ಸುಧಾಕರ್ ಅವರೇ ಈ ಸಮಸ್ಯೆಯನ್ನ ನೋಡ್ಬಿಡಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 5 ಕಿಲೋಮೀಟರ್ ಉದ್ದದಷ್ಟು ಕೂಡ ಬರೀ ಗುಂಡಿಗಳೇ ತುಂಬಿಕೊಂಡು ಹೋಗಿದೆ. ಇನ್ ಕೇಸ್ ಒಂದು ಗರ್ಭಿಣಿ ಹೊಟ್ಟೆ ನೋವು ಆಗತ್ತೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಇಂಥ ರಸ್ತೆಯಲ್ಲಿ ಹೇಗೆ ತೆಗೆದುಕೊಂಡು ಹೋಗೋದು? ಒಂದು ಹಳ್ಳಿಯವರಿಗೆ ಸಮಸ್ಯೆ ಆದ್ರೆ ಓಕೆ, ಇದು ಬರೋಬ್ಬರಿ 3 ಗ್ರಾಮಸ್ಥರು ಇಲ್ಲಿ ಸಮಸ್ಯೆಯನ್ನ ಎದುರಿಸ್ತಾ ಇರುವಂತದ್ದು. ಡಾಂಬರ್ ಕಿತ್ತು ಹೋಗಿದೆ, ಜಲ್ಲಿಕಲ್ಲು ಅದರಿಂದ ಕೂಡ ಟ್ರಾವೆಲ್ ಮಾಡಿದ್ರು ಕೂಡ ಸ್ಕಿಡ್ ಆಗುವಂತ ಚಾನ್ಸಸ್ ಕೂಡ ಇದೆ. 5 ಕಿಲೋಮೀಟರ್ ಉದ್ದಕ್ಕೂ ಕೂಡ ಸಂಚಾರ ಕಷ್ಟ ಆಗಿ ಹೋಗಿದೆ. ಡಿ ಸುಧಾಕರ್ ಸಾಹೇಬ್ರೆ, ಸ್ವಲ್ಪ ಈ ಸಮಸ್ಯೆಯನ್ನ ಗಮನಿಸಿ. ಹಿರಿಯೂರು ಕ್ಷೇತ್ರದ ರಸ್ತೆಗಳನ್ನ ಮೊದಲಿಗೆ ಸರಿ ಮಾಡಿ. 3 ಗ್ರಾಮಗಳ ಜನರು ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಸೊಂಡೆಕೆರೆ, ಚಳ್ಳಕೆರೆ, ಸಾಣಿಕೆರೆಯ ರಸ್ತೆ ಇದು. 3 ಗ್ರಾಮಗಳ ಜನರು ಕೂಡ ಇದೇ ಒಂದು ರಸ್ತೆಯಲ್ಲಿ ಹೋಗಬೇಕಾದಂತಹ ಪರಿಸ್ಥಿತಿ. ಅಲ್ಲಿ ಗುಂಡಿಮಯ ಆಗಿರೋದ್ರಿಂದ ಎಲ್ಲರೂ ಕೂಡ ರಸ್ತೆಯ ಅಕ್ಕಪಕ್ಕದಲ್ಲಿ ಟ್ರಾವೆಲ್ ಮಾಡುವಂತಹ ಪರಿಸ್ಥಿತಿ. ಇನ್ನು ಈ ಒಂದು ಸಮಸ್ಯೆ ಬಗ್ಗೆ ಅಲ್ಲಿನ ಸ್ಥಳೀಯರು, ಗ್ರಾಮಸ್ಥರು ಏನ್ ಹೇಳ್ತಾರೆ ಬನ್ನಿ ನೋಡೋಣ. ಈಗ 52 ವರ್ಷ ನಾವು ಹೆಚ್ಚು ಕಡಿಮೆ 20 ವರ್ಷದಿಂದ ನೋಡ್ತಾ ಇದೀವಿ. ಈ ರೋಡಲ್ಲಿ ಜನಗಳು ತುಂಬಾ ವಹಿವಾಟು ಇದೆ. ಯಾಕಂದ್ರೆ ಇದು ಬಾರ್ಡರ್ ವಿಲೇಜ್ ಆಗಿರೋದ್ರಿಂದ ಆ ಕಡೆ ಚಳ್ಳಕೆರೆ ಮಾರ್ಗವಾಗಿ, ಹಿರಿಯೂರು ಮಾರ್ಗವಾಗಿ, ದುರ್ಗದ ಮಾರ್ಗವಾಗಿ ಬರ್ತಕ್ಕಂತ ಎಲ್ಲಾ ಜನಗಳಿಗೂ, ಎಲ್ಲಾ ಇದರಿಗೂ ತುಂಬಾ ತೊಂದರೆ ಆಗ್ತದೆ. ಎಸ್ಪೆಷಲಿ ಹೇಳ್ಬೇಕಂದ್ರೆ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ಪ್ರತಿನಿತ್ಯ ಕರ್ಕೊಂಡು ಹೋಗ್ತಕ್ಕಂತ ಸ್ಕೂಲ್ ಮಕ್ಕಳಿಗೆ ವಾಹನಗಳು ಓಡಾಡಿಸೋದೇ ತುಂಬಾ ಸಮಸ್ಯೆ ಆಗ್ಬಿಟ್ಟಿದೆ. ಭಾರಿ ತೆಲ್ಲವಾಗಿದೆ, ಫುಲ್ ಹಾಳಾಗಿದೆ ಸರ್. ಗುಂಡಿ ತಗ್ಗುಗಳು ಮಟ್ಟ ರಾತ್ರಿ ಹೊತ್ತು ಸುಮಾರು 100 ಬೈಕ್ಗಳು ಮ್ಯಾಲೆ ಬಿದ್ದಿದ್ದಾರೆ ಸರ್. ಅದು ತುಂಬಾ ಸುಮಾರು ಒಂದು 10 ಕಿಲೋಮೀಟರ್ ಹಾಳಾಗಿದೆ. ಅಲ್ಲಿಗೆ ಬಾರ್ಡರ್ ಬರುತ್ತೆ. ಆ ಕಡೆ ಸಾಣಿಕೆರೆಯಿಂದ ಸ್ವಲ್ಪ ರೋಡ್ ಚೆನ್ನಾಗಿದೆ. ಈ ಕಡೆ ಸಾಣಿಕೆರೆಯಿಂದ 10 ರೋಡ್ ಸೊಂಡೆಕೆರೆಗೆ 10 ಕಿಲೋಮೀಟರ್ ವರೆಗೂ ಒಂದು ಚೂರು ರಸ್ತೆ ವ್ಯವಸ್ಥೆನೇ ಸರಿಯಿಲ್ಲ. ದಯವಿಟ್ಟು ಮಾನ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಸಾಹೇಬ್ರವರು ಗಮನಕ್ಕೆ ಹಾಕೊಂಡು ಇದನ್ನ ದಯವಿಟ್ಟು ಮಾಡಿಕೊಟ್ರೆ ಅವ್ರೆಲ್ಲದಕ್ಕಿಂತ ಹೆಚ್ಚಿನದಾಗಿ ಶಾಲಾ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟಂಗಾಗುತ್ತೆ. ಎಷ್ಟೋ ಜನ ಬಿದ್ದ್ಬಿಟ್ಟಿದ್ದಾರೆ ಈ ರೋಡಲ್ಲಿ. ಇದ್ರ ಎಷ್ಟೇ ಅಡೆತಡೆಗಳಿದ್ರು, ಎಷ್ಟೇ ಇದ್ರು ತಮ್ಮ ಸ್ವಂತ ಖರ್ಚಿಂದ ಮಾಡ್ಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತೀವಿ ಸರ್. ಈ ರೋಡು ಸೀದಾ ಹಾಳಾಗಿ ಹೋಗ್ಬಿಟ್ಟಿದೆ ಸರ್. ಇದು ತಗ್ಗು ಗುಂಡಿ ಎಲ್ಲ ಬಿದ್ದು ಒಂದೇ ಇದಾಗಿ ಹೋಗ್ಬಿಟ್ಟಿದೆ. ಈ ಸಾಣಿಕೆರೆ ರೋಡ್ ಅಂತೂ ನೋಡಕ್ ಬರ್ತಿಲ್ಲ. ಈ MD ಕೋಟೆ ರೋಡು ಸೀದಾ 2 ಕಿಲೋಮೀಟರ್ ಸೊಂಡೆಕೆರೆಯಿಂದ ಹೋಗಕ್ ಆಗ್ತಿಲ್ಲ. ಈ ಚಿತ್ರದುರ್ಗ ತಾಲೂಕಿಗೆ ಹೋಗೋ ರೋಡ್ ಅಂತೂ ಅದು 2 ಕಿಲೋಮೀಟರ್ ಕನಕ ಸರ್ಕಲ್ ಇಂದ ಅಲ್ಲೇವರೆಗೂ ಹೋದ್ರು ಸಹಿತ ರೋಡ್ ಇದಾಗ್ತಿಲ್ಲ. ಯಾವ ರೀತಿ ಅಂತಂದ್ರೆ ಸೀದಾ ಜಲ್ಲಿ ತಾರೋಡು ಎಲ್ಲ ಸೀದಾ ಹಾಳಾಗಿ ಹೋಗಿ ಮಳೆಗೂ ಸಹಿತ ಇದಾಗಿಲ್ಲ ಸರ್. ಇದು 3 ವರ್ಷ ಆಗಿತ್ತು ಇದಾಗಿ ಹಾಳಾಗಿ. ಬೈಕ್ನಾಗ ಹೋದ್ರು ಸಹಿತ 2-3 ಕುತ್ಕೊಂಡು ಹೋದ್ರು ಸಹಿತ 3-4 ಸತಿ ಪೆಲ್ಟ್ ಹೊಡೆದು ಹೋಗ್ತಾರೆ. ಗರ್ಭಿಣಿ ಹೆಣ್ಣು ಮಕ್ಕಳು ಜಯದೇವ ಆಸ್ಪತ್ರೆಗೆ ಹೋಗ್ಬೇಕು. ಹಿರಿಯೂರು ಕ್ಷೇತ್ರ ಡಿ ಸುಧಾಕರ್ MLA ಮತ್ತು ಅವರೇ ಸಚಿವರಾಗಿರೋದು. ಅವ್ರು ಇದನ್ನ ಗಮನ ಹರಿಸ್ಬೇಕಂತ ಹೇಳಿ ಅವರಿಗೆ ನಾವು ಮನವರಿಕೆ ಮಾಡ್ಬೇಕು. ಇದು ನಿರ್ಲಕ್ಷ್ಯ ನಮ್ಮೂರು ಸೊಂಡೆಕೆರೆ. ಇವತ್ತು ಈ ಸಾಣಿಕೆರೆ ಟು ಚಿತ್ರದುರ್ಗ ರೋಡು ಇವತ್ತು ಬಹಳ ಹಾಳಾಗಿದೆ. ಇವತ್ತು ಮಾನ್ಯ ಸಚಿವರಾಗ್ಲಿ, ಇಲ್ಲ PDO ಅಧಿಕಾರಿಗಳಾಗ್ಲಿ, ಯಾರೇ ಆಗ್ಲಿ ಈ ರೋಡ್ ನೋಡ್ಬಿಟ್ಟು ತಾವು ನೋಡಿಲ್ಲ ಅಂತ ಕಾಣಿಸುತ್ತೆ. ತಾವು ಬಂದು ದಯವಿಟ್ಟು ಒಂದ್ಸತಿ ನೋಡ್ರಿ ಈ ಪರಿಸ್ಥಿತಿ ಹೆಂಗಿದೆ ಏನು ಅಂತ ನೋಡ್ಬಿಟ್ರಿ. ತಾವು ಬೈಕ್ ಓಡಾಡೋದೇ ಕಷ್ಟ ಇಲ್ಲಿ ರೋಡು. ನಾನು ಒಬ್ಬ ಶಾಲಾ ಮಕ್ಕಳ ಕರ್ಕೊಂಡು ಹೋಗ್ತಕ್ಕಂಥ ಡ್ರೈವರ್. ನಾನು ಸರ್ ಜೀವನೇ ಕೈಯಲ್ಲಿ ಇಟ್ಕೊಂಡು ಗಾಡಿ ಓಡಿಸೋ ಅಂತ ಪರಿಸ್ಥಿತಿ ಬಂದಿದೆ. ಇಲ್ಲಿ ಇವತ್ತು ಗುಂಡಿ ಒಂದ್ ತಪ್ಸಿದ್ರೆ ಇನ್ನೊಂದ್ ತಪ್ಸಕ್ ಬರಲ್ಲ ಸರ್. ಬೇರೆ ವೆಹಿಕಲ್ ಬಂದ್ರೆ ಅವ್ರನ್ನ ಓವರ್ಟೇಕ್ ಮಾಡೋದಾಗ್ಲಿ ಅಥವಾ ಅವ್ರನ್ನ ಪಾಸ್ ಮಾಡೋದಾಗ್ಲಿ ಬಂದ್ರಂತಂದ್ರೆ ನಾವು ಸೈಡಿ ನಿಲ್ಲಿಸ್ಕೊಂಡು ಅವ್ರನ್ನ ನಾವು ಕಳಿಸ್ಬೇಕು ಅಂತ ಪರಿಸ್ಥಿತಿ ಬಂದಿದೆ. ಸುಧಾಕರ್ ಸಾಹೇಬ್ರಿಗೆ ಹೇಳೋದಿಷ್ಟೇ ನಾನು.
ಒಂದ್ಸತಿ ಬಂದು ನೋಡ್ರಿ ನೀವು. ಮಾನ್ಯ ಸುಧಾಕರ್ ಸಾಹೇಬ್ರು ಓಟ್ ಹಾಕ್ಸ್ಕೊಂಡು ಹೋಗಿದ್ದೆ ಲಾಸ್ಟ್. ಇದುವರೆಗೂ ಈ ಊರಿಗೆ ವಿಸಿಟ್ ಕೊಟ್ಟಿಲ್ಲ, ಬಂದಿಲ್ಲ, ನೋಡಿಲ್ಲ. ದಯವಿಟ್ಟು ಈ ರೋಡ್ ನ ತಾವು ಪರಿಸ್ಥಿತಿ ನೋಡ್ಬಿಟ್ಟು ಈ ರೋಡ್ ನ ದಯವಿಟ್ಟು ಕ್ಲೀನ್ ಆಗಿ ಇದನ್ನ ಮಾಡ್ಕೊಟ್ಟು. ಸೊಂಡೆಕೆರೆಯಿಂದ ಸಾಣಿಕೆರೆಗೆ ಹೋಗೋ ರಸ್ತೆ ಫುಲ್ ದೂರ ಇದಾಗೋಗಿದೆ. ನಾನು ಉದಾಹರಣೆ ನಾನು ಬಿದ್ದಿರೋದಾಗಿದೆ. ನಾನು ಬಿದ್ದಿದ್ದೀನಿ, ಕಾಲ್ ಸಮೇತ ಫ್ರಾಕ್ಚರ್ ಆಗಿದೆ. ರೋಡ್ ಅನ್ಸಲ್ಲ, ಆ ತರ ತಾರ್ ಸಮೇತ ಇಲ್ಲ. ಫುಲ್ ಮಣ್ಣು ಜಲ್ಲಿ ಫುಲ್ ಕಲ್ಲೆಲ್ಲ ತುಂಬಿಕೊಂಡು ಇದಾಗ್ಬಿಡಿದೆ. ಫುಲ್ ದುರಸ್ತಿ ಆಗ್ಬಿಡು, ಗುಂಡಿಗಳು. ಜನ ಅದೇ ಅವ್ರ ಜೀವನ ಬೀಗ ಇಟ್ಕೊಂಡು ಅಡ್ಡಾಡ್ತಾರೆ. ಮತ್ತೆ ಹೋಗ್ಲೇಬೇಕು. ಇಲ್ಲಿದ್ದು ಬಾಳ ಹಳ್ಳಿಗಳು ಕಾಂಟ್ರಾಕ್ಟ್ ಆ ಕಡೆ ಹೋಗ್ಲೇಬೇಕು. ಅವ್ರವ್ರು ಏನ್ ಮಾಡಕ್ ಬರಲ್ಲ. ಈಗ 10 ನಿಮಿಷಕ್ಕೆ ಹೋಗೋದನ್ನ ಅರ್ಧ ಗಂಟೆ 1 ಗಂಟೆ ಗಟ್ಟಲೆ ಆಗುತ್ತೆ. ಸ್ಕೂಲಿಗೆ ಸಮೇತ ಯಾವ ಸ್ಕೂಲ್ ನಮ್ಮೂರಿಂದ ಹೋಗೋ ಸ್ಟೂಡೆಂಟ್ಗಳು ಯಾವ್ದು ಸರಿಯಾದ ಟೈಮ್ ಹೋಗಿಲ್ಲ ಇದುವರೆಗೂ. ಲೇಟ್ ಆಗಿರೋದು ಪ್ರತಿಯೊಂದು ಗಾಡಿ. ಯಾವ ಕಾರಣಕ್ಕೆ? ರೋಡ್ ಕಾರಣಕ್ಕೆ. ಎಷ್ಟು ಕಿಲೋಮೀಟರ್ ಇರ್ತದೆ? 12 ಕಿಲೋಮೀಟರ್ ಕಿಲೋಮೀಟರ್ ನಮ್ಮೂರಿಂದ ಹೇಳ್ಬಿಟ್ಟು ಸಾಣಿಕೆರೆ ಹತ್ರ ಅಲ್ಲವರೆಗೂ ರೋಡ್ ಫುಲ್ ಇದಾಗೋಗಿದೆ. ಆ ಕಡೆ ಎಮ್ಡಿ ಕೊಡಿಗೆ ಹೋಗೋ ರೋಡನ್ನು ಚೆನ್ನಾಗಿಲ್ಲ. ಯಾವ ರೋಡನ್ನು ಸರಿಯಿಲ್ಲ. ಕಷ್ಟ ಅಂತ ಅನುಭವಿಸ್ತಾರ ಅಂದ್ರೆ ಅದ್ ಹೇಳಕ್ಕೂ ಅಲ್ಲ. ಆ ರೀತಿ ಅದನ್ನ ಅನುಭವಿಸ್ತಾ ಮಾತ್ರ ಗೊತ್ತಾಗುತ್ತೆ. ಈಗ ಪ್ರತಿಯೊಂದು ಹಳ್ಳಿರಲ್ಲಿ ಪ್ರತಿಯೊಂದು ದಿವಸ ಹೊಲಕ್ಕೆ ಅದಕ್ಕೆಲ್ಲ ಅಡ್ಡಾಡ್ಲೇಬೇಕು. ಕೂಲಿ ಕರ್ಕೊಂಡು ಹೋಗ್ಬೇಕು. ಮೊನ್ನೆ ದಿವಸ ಕೂಲಿಯನ್ನು ಕರ್ಕೊಂಡು ಹೋಗೋರು ಬಜ್ಜಿ ಬಿದ್ದು ಡೈಲಿ ಕೂಲಿ ಮಾಡ್ಕೊಂಡು ತಿನ್ನೋ ಅಜ್ಜಿ ಬಿದ್ದು ಸೊಂಟ ನೋವು ಮಾಡ್ಕೊಂಡಿದ್ರು. ಒಂದ್ ದಿವಸಕ್ಕೆ ಹೋಗಕ್ಕಲ್ಲ. ಡೈಲಿ ದುಡ್ಕೊಂಡ್ ತಿನ್ನೋರು ಮನೆಗೆ ಅವ್ರನ್ನ ಯಾರು ನೋಡ್ಕೊಬೇಕು? ಆ ತರ ಪರಿಸ್ಥಿತಿಗಳು ಯಾವ್ದು ಸ್ವಲ್ಪ ಎಲ್ಲ ಗಮನ ಮಾಡ್ಕೊಂಡು ಇದು ಮಾಡಿದ್ರೆ ಬಹಳ ಒಳ್ಳೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಾಯಕ್, ಈಗ ಈ 3 ಜನ ಹಳ್ಳಿಯ ಜನರೇನಿದ್ದಾರೆ ಎಷ್ಟು ವರ್ಷಗಳಿಂದ ಈ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ? ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರುವಂತಹ ಕೆಲಸವನ್ನ ಸ್ಥಳೀಯರು ಮಾಡಿದ್ದಾರೆ. ಹೇಗೆ ಆಕ್ಷನ್ ಯಾಕೆ ತೆಗೆದುಕೊಂಡಿಲ್ಲ ಇನ್ನೂ ಕೂಡ ಅಂತ? ಶ್ರೀ, ಏನು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಹಾಗೂ ಚಳ್ಳಕೆರೆ ತಾಲೂಕು ಗಡಿ ಗ್ರಾಮಗಳೆಲ್ಲ ಆಗಿರ್ತಕ್ಕಂಥ ಈ ರಸ್ತೆ ಏನಿದೆ, ಈ ರಸ್ತೆ ಈಗಾಗಲೇ ಕಿತ್ಕೊಂಡು ಹೋಗಿ ಒಂದು 5 ವರ್ಷನೇ ಕಳೆದೋಗಿದೆ ಅನ್ನುವಂತ ಮಾಹಿತಿಯನ್ನ ಅಲ್ಲಿಯ ಗ್ರಾಮಸ್ಥರು ಹೇಳ್ತಾ ಇರ್ತಕ್ಕಂಥದ್ದು. ಏನಂದ್ರೆ ಚಳ್ಳಕೆರೆ ತಾಲೂಕಿನ ಪರಶುರಾಂಪುರ ಭಾಗದ ಹಳ್ಳಿಯ ಜನರು ಚಿತ್ರದುರ್ಗ ಜಿಲ್ಲಾ ಕೇಂದ್ರಕ್ಕೆ ಬರ್ಬೇಕು ಅಂತ ಹೇಳಿದ್ರೆ, ಅಥವಾ ಹಿರಿಯೂರು ತಾಲೂಕಿನ ಈ ಹಳ್ಳಿಯ ಜನರು ಕೂಡ ಚಿತ್ರದುರ್ಗಕ್ಕೆ ಬರ್ಬೇಕು ಅಂತ ಹೇಳಿದ್ರೆ ಅದೇ ರೋಡ್ ಅಲ್ಲಿ ಸಂಚರಿಸಬೇಕಾಗುತ್ತೆ. ಮತ್ತೆ ಚಳ್ಳಕೆರೆ ತಾಲೂಕಿನ ಏನು ಸಾಣಿಕೆರೆಯಿಂದ ಈ ಭಾಗ ಚಿತ್ರದುರ್ಗಕ್ಕೂ ಬರ್ಬೇಕಂತ ಹೇಳಿದ್ರೆ ಆ ರೋಡ್ ಅಲ್ಲೇ ಸಂಚರಿಸಬೇಕು. ಒಟ್ಟಾರೆಯಾಗಿ ಏನು ಆ ರಸ್ತೆ ಇದೆ ಅದು ಸಂಪೂರ್ಣ ಹದಗೆಟ್ಟಿರುವಂತದ್ದು. ಜೊತೆಗೆ ಡಾಂಬರ್ ಕೂಡ ಒಂದು ಚೂರು ಕೂಡ ಉಳಿದಿಲ್ಲ. ಜಲ್ಲಿಕಲ್ಲು ಎದ್ಬಿಟ್ಟಿದೆ. ಮೊಳಕಾಲುದ್ದದ ಗುಡ್ಡೆಗಳು ಕೂಡ ಬಿದ್ದಿರುವಂತ ಸಂದರ್ಭದಲ್ಲಿ ಅಲ್ಲಿ ವಾಹನಗಳ ಸಂಚಾರ ನಿಜಕ್ಕೂ ಕೂಡ ದುಸ್ಸಾಹಸನೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಎದುರುಗಡೆ ಬರುವಂತ ಯಾವುದೇ ವಾಹನಗಳನ್ನ ದಾರಿ ಮಾಡಿಕೊಟ್ಟು ಮತ್ತೆ ಇನ್ನೊಂದು ವೆಹಿಕಲ್ ಅಲ್ಲಿಂದ ಪಾಸ್ ಆಗ್ಬೇಕು ಅಂತ ಹೇಳಿದ್ರೆ ಒಂದ್ ರೀತಿಯ ಹರಸಾಹಸವನ್ನ ಪಡ್ಬೇಕಾದಂತ ಅನಿವಾರ್ಯತೆ ಇದೆ. ಜೊತೆಗೆ ಆ ಭಾಗದ ಜನರು ಮತ್ತೆ ಆಸ್ಪತ್ರೆಗೆ ಓಡಾಡುವಂತ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ತುರ್ತಾಗಿ ಹೋಗುವಂತ ಸಮಯ ಅಲ್ಲಿ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿರುವಂತ ರಸ್ತೆಯನ್ನ ದಾಟಿ ಹೋಗ್ಬೇಕಂತ ಹೇಳಿದ್ರೆ ಯಾವುದೋ ಬೇರೆ ಲೋಕಕ್ಕೆ ಹೋದಂತ ಅನುಭವ ಆಗ್ತದೆ ಅನ್ನುವಂತ ಮಾಹಿತಿಯನ್ನ ಆರೋಪವನ್ನ ಮಾಡ್ತಾ ಇರ್ತಕ್ಕಂತ ಜನರು ಈ ಭಾಗದ ಜನರ ಗೋಳನ್ನ ಆ ಸಮಸ್ಯೆಯನ್ನ ಕೇಳಲಿಕ್ಕೆ ಜನಪ್ರತಿನಿಧಿಗಳು ಕ್ರಮ ವಹಿಸ್ತಾ ಇಲ್ಲ, ಅಧಿಕಾರಿಗಳು ಕೂಡ ಇದರ ಕಡೆ ಗಮನ ಹರಿಸ್ತಾ ಇಲ್ಲ ಅಂತ ಆರೋಪವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಮುಖ್ಯವಾಗಿ ಆ ಭಾಗದ ಶಾಲಾ ಕಾಲೇಜುಗಳಿಗೆ ತೆರಳುವಂತ ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾಗಿ ಶಾಲೆಗೂ ಹೋಗ್ತಾ ಇಲ್ಲ, ಕಾಲೇಜು ಕೂಡ ಹೋಗ್ತಾ ಇಲ್ಲ. ಈ ಬಗ್ಗೆ ಸುಮಾರು ಸಾರಿ ನಾವು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ಆದ್ರೆ ಈವರೆಗೂ ಕೂಡ ರಸ್ತೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ, ರಿಪೇರಿಯನ್ನ ಮಾಡ್ಲಿಕ್ಕೂ ಕೂಡ ಕ್ರಮ ವಹಿಸದೇ ಇರುವಂತದ್ದು ನಿಜಕ್ಕೂ ಕೂಡ ಶೋಚನೀಯ ಸಂಗತಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಏನು ಅಧಿಕಾರಿಗಳಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ, ಈ ಮತಗಳನ್ನ ಹಾಕಿಸ್ಕೊಂಡು ಹೋದವರು ಮತ್ತೆ ತಿರುಗಿ ನೋಡೋದಿಲ್ಲ ಅನ್ನುವಂತ ಆರೋಪವನ್ನ ಮಾಡಿರುವಂತ ಇವರು ಕೂಡಲೇ ನಮ್ಮ ಈ ಗ್ರಾಮದ ಜನರ ಗೋಳನ್ನ ಕೇಳ್ಬೇಕು, ಈ ಹದಗೆಟ್ಟ ರಸ್ತೆಯನ್ನ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನುವಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ.